ಈ ದಿವಸ ತಮಗೆ ಗೊತ್ತಿದ್ದಾಗೆ ನಮ್ಮ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ನಮ್ಮ ಈ ಹೊನ್ನಾಳಿ ಕ್ಷೇತ್ರದ ಏನು ತಮಗೆ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ತಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ನಮ್ಮ ಲೋಕಸಭಾ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಲೋಕಸಭೆಯಲ್ಲಿ ಹೆಚ್ಚಿನ ಮತಗಳನ್ನ ತಾವೆಲ್ಲರೂ ಒಗ್ಗಟ್ಟಿನಿಂದ ಮಾಡಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಡ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತು ತಮ್ಮೆಲ್ಲರಿಗೂ ಅಪೀಲ್ ಮಾಡಲಿಕ್ಕೆ ತಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಮುಖ್ಯವಾಗಿ ತಮಗೆ ಗೊತ್ತಿರೋ ಹಾಗೆ ಈಗ ತಾನೇ ನಮ್ಮ ಶಾಂತನಗೌಡರು ಮಾತನಾಡಿದರು. ಏನೇನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಂದಿನ ಚುನಾವಣೆಯಲ್ಲಿ ನಮಗೆಲ್ಲರೂ ತಾವು ಆಶೀರ್ವಾದವನ್ನು ಮಾಡಿದ್ರಿ. ನಮ್ಮ ಜಿಲ್ಲೆಯಲ್ಲೇ ಹೆಚ್ಚು ಕಡಿಮೆ 7 ಜನ ಆರಿಸಿ ಕಳಿಸಿದ್ರಿ. ಆ ಒಂದು ನಿಟ್ಟಿನಲ್ಲಿ ಮತ್ತು ವಿವಿಧ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಂದಂಥ ಕೀರ್ತಿ ನಮ್ಮ ಮುಖ್ಯಮಂತ್ರಿಗಳಿಗೆ ಸಲ್ಲುತ್ತೆ. 5 ಯೋಜನೆಗಳು ತಾವೆಲ್ಲ ನೋಡಿದಿರಿ. ಸಾಕಷ್ಟು ನಮ್ಮ ಬಡ ಜನತೆಗೆ, ಮಧ್ಯಮ ವರ್ಗದವ್ರಿಗೆ ಸಾಕಷ್ಟು ಉಪಯೋಗ ಆಗಿದೆ. ಈ ಎಲ್ಲ ಕಾರ್ಯಕ್ರಮಗಳು ತರಲಿಕ್ಕೆ ನಮ್ಮ ಸಿದ್ದರಾಮಯ್ಯನವರೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಭಾಳ ಒಂದು ಅತ್ಯುತ್ತಮ ಕಾರ್ಯಕ್ರಮ ನಮ್ಮ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಇವತ್ತು ತಲುಪ್ತಾ ಇದೆ. ನಮ್ಮ ಜಿಲ್ಲೆಯಲ್ಲೇ ಉದಾಹರಣೆಗೆ ತೆಗೆದುಕೊಂಡ್ರೆ ಮಹಿಳೆಯರಿಗೆ 4,10,000 ಮಹಿಳೆಯರಿಗೆ ಇವತ್ತು ನಾವು ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವತ್ತು ಕಾರ್ಯರೂಪಕ್ಕೆ ತಂದಿದ್ದೀವಿ. ನಮ್ಮ ಹೊನ್ನಾಳಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಇನ್ನೇನು 2 ದಿವಸ ಉಳಿತು. ಎಲ್ಲರೂ ಈಗ ಒಗ್ಗಟ್ಟಿನಿಂದ ಅವರವರ ಗ್ರಾಮದಲ್ಲಿ, ಅವರವರ ಪಂಚಾಯಿತಿಯಲ್ಲಿ, ಅವರವರ ಬೂತ್ನಲ್ಲಿ ಹೆಚ್ಚಿನ ರೀತಿಯಿಂದ ಮನಸ್ಸು ಗೆದ್ದು, ಪ್ರತಿಯೊಬ್ಬರ ಮನಸ್ಸು ಗೆದ್ದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತಗಳನ್ನ ಹಾಕಿಸ್ಬೇಕಾಗಿದೆ. ಏನು ಹೊನ್ನಾಳಿ ಬಗ್ಗೆ ಸಾಕಷ್ಟು ಇಂದಿನ ಲೋಕಸಭಾ ಸದಸ್ಯರು ಏನೂ ಮಾಡಿಲ್ಲ, ನಿಮಗೆ ಗೊತ್ತಿದ್ದಾಗೆ. ಮುಖ್ಯವಾಗಿ ನಮಗೆ ಈ ಭಾಗದಲ್ಲಿ ಏನು ಸಾಕಷ್ಟು ಅನ್ಯಾಯ ಆಗಿರುವಂಥ ಮತ್ತು ಯೋಜನೆಗಳು ಬರಬೇಕಾಗಿರುವಂಥವು ಸಾಕಷ್ಟು ಇದಾವೆ. ಏನು ನಮ್ಮ 4 ಪದದ ರಸ್ತೆ ಇರ್ಬೋದು, ಮತ್ತು ಅದೇ ರೀತಿ ಚೀಲೂರು, ರಾಂಪುರ, ಗೋವಿನಾಳ್ ಬಳಿ ತುಂಗಭದ್ರಾ ನದಿಗೆ ಸೇತುವೆ ಇರ್ಬೋದು, ಹಾಗೆ ಶಿವಮೊಗ್ಗ ಹರಿಹರ ರೈಲ್ವೆ ಮಾರ್ಗ ಇರ್ಬೋದು. ಈ ರೀತಿ ಸಾಕಷ್ಟು ಯೋಜನೆಗಳು ನಾವು ಕೇಂದ್ರದಿಂದ ಮತ್ತು ರಾಜ್ಯದಿಂದ ಇನ್ನೂ ಮಾಡಿಸ್ಬೇಕಾಗಿದೆ. ಈ ಕೆರೆಗಳ ನಮ್ಮ ಜಿಲ್ಲೆಯಾದ್ಯಂತ ಕೆರೆ ತುಂಬಿಸೋ ಯೋಜನೆಗಳು, ಇಂಥ ಒಂದು ಯೋಜನೆಗಳನ್ನ ನಾವು ಹಿಂದೆನೂ ಮಾಡಿದ್ವಿ. ನಿಮಗೆ ಗೊತ್ತಿರಬೇಕು, ಹಿಂದೆ ನಮ್ಮ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ದಾಗ 2018ರಲ್ಲಿ ಕೊನೆ ಭಾಷಣ ಅದು ತರಳಬಾಳು ಹುಣ್ಣಿಮೆಯಲ್ಲಿ ಬಂದಾಗ ಜಗಳೂರಿನಲ್ಲಿ ಅವತ್ತು ತರಳಬಾಳು ಸ್ವಾಮಿಗಳು ಕೇಳಿದರು ಸಿದ್ದರಾಮಯ್ಯನವ್ರಿಗೆ, ಇಲ್ಲ ನಮಗೆ 57 ಕೆರೆಗಳನ್ನ ತುಂಬಿಸೋ ಒಂದು ಯೋಜನೆಯನ್ನು ನೀವು ನಮಗೆ ಸ್ಯಾಂಕ್ಷನ್ ಮಾಡಿ ಕೆಲಸವನ್ನು ಮಾಡಿಸ್ಕೊಡ್ಬೇಕು ಅಂತ ಕೇಳಿದಾಗ ಅಲ್ಲೇ ಅನೌನ್ಸ್ ಮಾಡಿದರು 57 ಕೆರೆಗಳನ್ನ ತುಂಬಿಸೋ ಯೋಜನೆಯನ್ನು. ಅದು ಅವತ್ತು ನಾನು ಅವತ್ತು ಜೊತೆಗೆ ಇದ್ದೆ. ಅವತ್ತು ಜೊತೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ಕ್ಯಾಬಿನೆಟ್ನಾಗೆ ತಂದು ಲಾಸ್ಟ್ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಸಿ ಅದಕ್ಕೆ 670 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸ್ಕೊಟ್ಟು ಇವತ್ತು ಕಾರ್ಯರೂಪಕ್ಕೆ ಬಂದಿದೆ. ಈಗ ಇನ್ನೊಂದು 2-3 ತಿಂಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತದೆ ಮತ್ತು ಎಲ್ಲ ಕೆರೆಗಳು ತುಂಬುತ್ತವೆ ಜಗಳೂರು ಭಾಗದಲ್ಲಿ, ಬರ ಪೀಡಿತ ಪ್ರದೇಶಗಳಲ್ಲಿ. ಅದೇ ರೀತಿ ತಮ್ಮಲ್ಲಿ ಸಾಸಿವೆಹಳ್ಳಿ ಏತ ನೀರಾವರಿ ಯೋಜನೆ ಇರ್ಬೋದು. ಭಾಳ ಒಂದು ಅತ್ಯುತ್ತಮವಾದಂಥ ಯೋಜನೆಗಳನ್ನ ಕೊಟ್ಟಂಥ ಕೀರ್ತಿ ನಮ್ಮ ಸಿದ್ದರಾಮಯ್ಯನವ್ರಿಗೆ ಬರುತ್ತೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಬರುತ್ತೆ. ಅಂಥ ಒಂದು ಯೋಜನೆಗಳು ಬೇಕು ನಮಗೆ. ಆ ಯೋಜನೆಗಳನ್ನ ನಮ್ಮ ಸರ್ಕಾರ ಚಾಚು ತಪ್ಪದೆ ಮಾಡ್ತಾ ಇದೆ. ಮುಖ್ಯವಾಗಿ ಈ ಒಂದು ಚುನಾವಣೆಯಲ್ಲಿ ತಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಅಭ್ಯರ್ಥಿಯ ಪರವಾಗಿ ಇರಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಹೆಚ್ಚಿನ ರೀತಿಯಿಂದ ಕೆಲಸ ಕಾರ್ಯವನ್ನು ಮಾಡಿ ಮತಗಳನ್ನ ಹಾಕಿಸು. ನಮ್ಮ ಅಭ್ಯರ್ಥಿನ ಜಯಶೀಲರ ಮಾಡಲಿಕ್ಕೆ ಏನು ನಮ್ಮ ಶಾಂತನಗೌಡರು ಹೇಳಿದರು, ಹೆಚ್ಚು ಮತಗಳು ಹೊನ್ನಾಳಿ ಕ್ಷೇತ್ರದಿಂದ ಬರಬೇಕು. ಆ ರೀತಿ ತಾವೆಲ್ಲರೂ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಕೇಳಿಕೊಂಡು ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.